ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಎಕ್ಸಲೆಂಟ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ಆಧಾರದ ಸುಸ್ವಾಗತ. ನಾನಿವತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಗ್ಯಾಡ್ಗೆಟ್ ಅಂದರೆ ನಿಮ್ಮ ದೈನಂದಿನ ಇದರಲ್ಲಿ ವಿದ್ಯುತ್ ಉಪಕರಣಗಳಿಗೆ ಉಪಯೋಗಿಸುವಂಥ ಲೆಗ್ ಅಂದರೆ ಕುಷನ್ಡ್ ಲೆಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಈ ಕುಷನ್ ಲೆಗ್ಗು ಈಗ ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ನೀವು ಇದನ್ನು ಯಾವ ಥರ ಉಪಯೋಗಿಸ್ಬೋದು, ಎಷ್ಟು ಕನ್ವೀನಿಯೆಂಟ್ ಆಗಿದೆ, ಏನು ಪ್ರೈಸು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ಲಿದ್ದೀನಿ. ದಯಮಾಡಿ ತಾವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದರೆ, ಎಕ್ಸಲೆಂಟ್ ಟೆಕ್ ಪ್ಯಾಲೇಸ್ ಚಾನಲ್ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾವು ಫ್ರಿಜ್ಜು ಅಥವಾ ವಾಷಿಂಗ್ ಮಿಷಿನು ಇಂಥದ್ರಲ್ಲಿ ನಾವು ಸ್ಟ್ಯಾಂಡನ್ನು ಯೂಸ್ ಮಾಡ್ತೀವಿ ಕೆಳಗಡೆ ಬೇಸು ಫ್ರಿಜ್ ಇಡಲಿಕ್ಕೆ ಅಥವಾ ವಾಷಿಂಗ್ ಮಿಷಿನ್ ಇಡಲಿಕ್ಕೆ. ಅದರಲ್ಲೂ ಪರ್ಟಿಕ್ಯುಲರ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಸ್ಟ್ಯಾಂಡ್ ಇದ್ರೂ ನಿಮಗೆ ಕೆಲವು ಸಲ ವೈಬ್ರೇಷನ್ ಬಂದಾಗ ಆ ಸ್ಟ್ಯಾಂಡು ಮೂವ್ ಆಗ್ತಾ ಇರ್ತದೆ. ಅದು ಮೂವ್ ಆಗದಂಗೆ ಮಾಡಲಿಕ್ಕೆ ಈಗ ಹೊಸದಾಗಿ ಮಾರ್ಕೆಟಲ್ಲಿ ಈ ಥರ ಗ್ಯಾಡ್ಗೆಟ್ ಬಂದಿದೆ ನೋಡಿ. ಈ ಥರ ಇರುತ್ತೆ ನೋಡಿ. ಇದನ್ನು ನೆಲಕ್ಕೆ ಆ ಕಾಲ್ಗೆ ಲೆಗ್ಗು ಫ್ರಿಜ್ಜು ಅಥವಾ ವಾಷಿಂಗ್ ಮಿಷಿನ್ ಲೆಗ್ಗಲ್ಲಿ ಇಟ್ಟರೆ ಇದು ಯಾವಾಗಲೂ ಸ್ಕಿಡ್ ಆಗಲ್ಲ. ಯಾಕೆ ಅಂತ ಅಂದರೆ ಇದು ನಿಮಗೆ ಗ್ರಿಪ್ಪಾಗಿ ಕೂತ್ಕೊಂಡಿರುತ್ತೆ, ರಬ್ಬರೈಸ್ಡು ಇದಿರುತ್ತೆ. ಇದು ಕುಷನ್ಡ್ ಎಫೆಕ್ಟ್ ಇರುತ್ತೆ. ಈ ಥರದ್ದು ಒಂದು ಫಿಕ್ಸ್ಡ್ ಇದು ಈ ಥರ ಇರುತ್ತೆ. ಇದು ಬಾಕ್ಸಲ್ಲಿ ಬರುತ್ತೆ. ಈ ಒಂದೊಂದು ಬಾಕ್ಸಲ್ಲಿ 4 ಬರುತ್ತೆ. ಈ 4 ಪ್ರೈಸು ಬಂದು ಇದು ಈ ಥರ 4 ಪ್ರೈಸ್ ಬರುತ್ತೆ. 4 ನೋಡಿ ಈ ಬಾಕ್ಸಲ್ಲಿ ಬರುತ್ತೆ. ಇದ್ರ ಪ್ರೈಸ್ ಬಂದು 250 ರುಪೀಸ್ ವಿತ್ ಡೆಲಿವರಿ. ಇದು ಫಿಕ್ಸೆಡ್. ಇದು ನೀವು ಹೈಟು ಅಥವಾ ಏನು ಇನ್ಕ್ರೀಸ್ ಮಾಡಲಿಕ್ಕಾಗಲ್ಲ. ನಿಮ್ಮ ಈವನ್ ವಾಷಿಂಗ್ ಮಿಷಿನ್ನು ಇಟ್ಟಿದ್ದು ಸ್ಟ್ಯಾಂಡ್ ಹಾಕಿದ್ರೂ ಕೂಡ ಅಲ್ಲಾಡ್ತಾ ಇದ್ದರೆ ಇದನ್ನು ಕೆಳಗಡೆ ಇಟ್ಟುಬಿಟ್ರೆ ಇದು ಯಾವುದೇ ಕಾರಣಕ್ಕೂ ಆ ಲೆಗ್ಗಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಅದು ಮೂಮೆಂಟ್ ಆಗಲ್ಲ. ಯಾಕೆಂದರೆ ರಬ್ಬರೈಸ್ಡ್ ಗ್ರಿಪ್ ಇರುತ್ತೆ. ಅದರಿಂದ ಇದನ್ನು ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ದಿಸ್ ವಿಲ್ ಕಾಸ್ಟ್ ಯು ಓನ್ಲಿ 250 ರುಪೀಸ್ ಇನ್ಕ್ಲೂಡಿಂಗ್ ಕೊರಿಯರ್. ಈ ಕೊರಿಯರ್ ಸೇರಿ ಇದಿದೆ. ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಆನ್ಲೈನಲ್ಲಿ ಇದು ಜಾಸ್ತಿ 500 ರೂಪಾಯಿವರೆಗೆ ಆನ್ಲೈನಲ್ಲಿ ಮಾರ್ತಾ ಇದ್ದಾರೆ. ಇದಲ್ದೇ ನಿಮಗೆ ಇನ್ನೊಂದು ಇದು ಸ್ಟ್ಯಾಂಡು ಈ ಥರ ಬಂದಿದೆ. ಇದು ಅಡ್ಜಸ್ಟಬಲು. ನೀವು ಹೈಟೆಲ್ಲ ಇನ್ಕ್ರೀಸ್ ಮಾಡ್ಕೋಬೋದು, ಇದಕ್ಕೂ ರಬ್ಬರೈಸ್ಡ್ ಗ್ರಿಪ್ ಇರುತ್ತೆ. ರಬ್ಬರೈಸ್ಡ್ ಗ್ರಿಪ್ ಇರೋದ್ರಿಂದ ನಿಮಗೆ ವಾಷಿಂಗ್ ಮಿಷಿನ್ನು ಅಥವಾ ಫ್ರಿಜ್ಜು ಅಥವಾ ನಿಮಗೆ ಓವನ್ನು ಯಾವುದೇ ಎಕ್ವಿಪ್ಮೆಂಟ್ಗೆ ಕೆಳಗಡೆ ಇಡ್ಬೋದು. ನೀವು ಹೈಟು ಬೇಕಾದರೆ ಹೈಟೆಲ್ಲ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹೈಟು ಹೆಚ್ಚು ಕಮ್ಮಿ ಈಗ ಅರ್ಧ ಇಂಚು 1 ಇಂಚು ಹೈಟನ್ನು ನೀವು ಇನ್ಕ್ರೀಸ್ ಮಾಡ್ಬೋದು. ಯಾಕೆ ಅಂತಂದರೆ ಕೆಳಗಡೆ ಕಸ ಗುಡಿಸ್ಲಿಕ್ಕೆ ಅವೆಲ್ಲ ನಿಮಗೆ ಹೈಟೆಲ್ಲ ಇನ್ಕ್ರೀಸ್ ಮಾಡ್ಕೋಕ್ಕೆ ಇದಕ್ಕೆ ಪ್ರಾವಿಷನ್ ಇದೆ. ಸೊ ಇದು ಕೂಡ ಏನು ಮಾಡುತ್ತೆ ಅಂದರೆ 4 ಲೆಗ್ದು ಒಂದು ಸೆಟ್ಟು ಬರುತ್ತೆ. 4 ಲೆಗ್ದು ಒಂದು ಸೆಟ್ಟು ಈ ಥರ ಬಾಕ್ಸಲ್ಲಿ ಬರುತ್ತೆ. ಈ ಥರ ಬಾಕ್ಸು ಇದು ಕೂಡ ನಿಮಗೆ ಇನ್ಕ್ಲೂಡಿಂಗ್ ಕೊರಿಯರ್ 350 ರುಪೀಸ್ಗೆ ಸಿಗುತ್ತೆ ನಮ್ಮಲ್ಲಿ. ನೀವು ಯಾರಾದರೂ ಎನ್ಕ್ವೈರಿ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. 350 ರುಪೀಸ್ಗೆ 4 ಲೆಗ್ಗು ಸಿಗುತ್ತೆ. ಇದು ಕೂಡ ಅಡ್ಜಸ್ಟಬಲ್ಲು. ನಿಮಗೆ ಯಾವುದೇ ಕಾರಣಕ್ಕೂ ಮೂಮೆಂಟ್ ಆಗಲ್ಲ. ಯಾಕೆಂದರೆ ರಬ್ಬರೈಸ್ಡ್ ಗ್ರಿಪ್ ಇರುತ್ತೆ ಕೆಳಗಡೆ. ಸೊ ಈ ರಬ್ಬರೈಸ್ಡ್ ಗ್ರಿಪ್ ಇರೋದ್ರಿಂದ ಇದು ಭಾಳ ಗ್ರಿಪ್ಪಾಗಿ ಕೂತಿರ್ತದೆ. ನೀವು ಯಾವುದೇ ವಾಷಿಂಗ್ ಮಿಷಿನ್ ಅಥವಾ ಓವನ್ ಅಥವಾ ಫ್ರಿಜ್ಜು ನೀವು ಯಾವುದೇ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗೂ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ನೀವು ಪರ್ಚೇಸ್ ಮಾಡಬೇಕಾದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ. ನೀವು ನನ್ನ ನಂಬರ್ ನೋಡಿ ವಾಟ್ಸಪ್ ಮಾಡಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಕೊರಿಯರ್ ಮುಖಾಂತರ ತಲುಪಿಸ್ತೀವಿ ನಿಮ್ಮ ರೇಟ್ಗೆ. ಇದು ಬಂದು 4 ಲೆಗ್ದು ಒಂದು ಸೆಟ್ ಬರುತ್ತೆ. ಈ ಥರ ಬರುತ್ತೆ. ದಿಸ್ ವಿಲ್ ಕಾಸ್ಟ್ ಯು 250 ರುಪೀಸ್. ಇದು ಅಡ್ಜಸ್ಟಬಲ್ ಲೆಗ್ ದಿಸ್ ವಿಲ್ ಕಾಸ್ಟ್ ಯು 350 ರುಪೀಸ್ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಕೊರಿಯರ್. ನೀವು ಆನ್ಲೈನಲ್ಲಿ ತೆಗೆದು ನೋಡಿ. ಸೇಮ್ ಮೆಟೀರಿಯಲ್ 600 ರುಪೀಸ್ಗಿದೆ. 500ಇಂದ 600 ರುಪೀಸ್ಗೆ ಬೇರೆ ವೆಬ್ಸೈಟಲ್ಲಿದೆ. ನಾನು 350 ಕೊಡ್ತೀನಿ. ನೀವು ಯಾರಾದರೂ ಇಂಟ್ರೆಸ್ಟ್ ಇರುವಂಥವ್ರು ನನ್ನ ವೆಬ್ಸೈಟಲ್ಲಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ, ಉಪಯೋಗಿಸಿ. ನಿಮ್ಮ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸನ್ನು ಸೇಫಾಗಿ ಇಡಿ ಅಂತ ಹೇಳ್ತಾ, ಈವನ್ ನಿಮಗೆ ಸ್ಟ್ಯಾಂಡ್ ಇದ್ದರೂ ಕೂಡ
ನೀವು ಸ್ಟ್ಯಾಂಡ್ ಕೆಳಗಡೆ ಇದನ್ನು ಇಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಜರುಗಲ್ಲ ಅಥವಾ ಅಳ್ಳಾಡಲ್ಲ. ನಿಮ್ಮದು ವಾಷಿಂಗ್ ಮಿಷಿನ್ ಕೂಡ ಅಷ್ಟೇ, ಇದು ಚೀಪಾಗಿ ವರ್ಕೌಟ್ ಆಗುತ್ತೆ. 250 ರುಪೀಸ್ಗೆ ವಾಷಿಂಗ್ ಮಿಷಿನ್ ಇಟ್ಟಿದ್ದರೆ ಅದ್ರ ಕೆಳಗಡೆ ಇದನ್ನು ಫಿಕ್ಸ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಆ ಗ್ರಿಪ್ಪು ಮೂವ್ ಆಗಲ್ಲ. ಯಾಕೆಂದರೆ ರಬ್ಬರೈಸ್ಡು ಗ್ರಿಪ್ ಇರುತ್ತೆ. ಅದು ಆ ಕಡೆ ಈ ಕಡೆ ನಿಮಗೆ ಹೈಯರ್ ಸ್ಪೀಡ್ನಲ್ಲಿ ನಿಮಗೆ ಆ ಕಡೆ ಈ ಕಡೆ ಹೋಗಲ್ಲ ಅಂತ ಹೇಳ್ತಾ, ಇದು ಭಾಳ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನಿಂದ ಮಾಡಿದ್ದಾರೆ, ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಇದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ತಾವು ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.